ಮೊನ್ನೆ ಇಲ್ಲಿ ಸ್ವಲ್ಪ ಅವ್ರು ಬಂದರೆ ಇಲ್ಲಿ ಸೆಲ್ಫಿ ತೆಗಿಯೋದು, ಇಕ್ಕಟ್ಟಾದ ರಸ್ತೆ ಅಲ್ಲಿ ಸೆಲ್ಫಿ ತೆಗಿಯೋದು, ಆಮೇಲೆ ಫೋಟೋ ತೆಗಿಯೋದು ಇದೆಲ್ಲ ಮಾಡ್ತಾರೆ. ನಮ್ಮ ಇಲ್ಲಿ ಲೋಕಲು ನಾವುಗಳು ಏನು ಅಂತ ಹೇಳಿದ್ರೆ ತೋಟಕ್ಕೆ ಹೋಗೋದು, ಜನರನ್ನ ಬಿಡೋದು, ನಮ್ಮ ಡ್ಯೂಟಿ ನಾವು ಮಾಡ್ಕೊಂಡಿರ್ತೀವಿ. ಇವರು ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಕೊಳ್ತಾರೆ. ಆಮೇಲೆ ಅವರು ಗಾಡಿ ತೆಗಿ ಅಂತ ಹೇಳುವಾಗ ಅವರು ಎಲ್ಲಿಂದ ಬಂದು ನನ್ನ ಹತ್ರನೂ ವೀಡಿಯೋನು ಮಾಡಿದ್ದೀನಿ. ಆಲ್ರೆಡಿ ಪೊನ್ನಪೇಟೆ ಸ್ಟೇಷನಿಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ ಇದರ ಬಗ್ಗೆ. ಇದನ್ನು ದಯವಿಟ್ಟು ಸ್ವಲ್ಪ ಕಾಳಜಿ ತಗೊಳ್ಬೇಕಂತ ಶಾಸಕರ ಕೈಯಲ್ಲಿ ಕಳಕಳಿಯ ವಿನಂತಿ. ಬರೇ ಈ ರಸ್ತೆಯಲ್ಲಿ ಬಂದು ನಮ್ಮ ಇಲ್ಲಿ ಒಂದು ಕಟ್ಟೆ ಇದೆ, ತಡೆಗೋಡೆ ಮಾಡಿದ್ರು. ಅದರ ಉದ್ಘಾಟನೆಗೆ ಬರುವಾಗ ಈ ರಸ್ತೆನ ನೋಡಿ ಶಾಸಕರೇ ಅವರಿಗೆ ಹೇಳಿದ್ರು, ಇದನ್ನ ಗುದ್ದಲಿ ಪೂಜೆ ಮಾಡಕ್ಕೆ ಬಂದಿದ್ರು. ಆಗ್ಲೇ ಅವ್ರು ಶಾಸಕರು ಹೇಳಿದ್ದು ಇದನ್ನ ಪ್ಯಾಚ್ ವರ್ಕ್ ಮಾಡಬೇಕಂತ. ಆದರೆ ಅವರು ಪ್ಯಾಚ್ ವರ್ಕ್ ಮಾಡಿದ್ರು, ಆದರೆ ಅದು 2 ತಿಂಗಳಲ್ಲಿ ಆಗಿದೆ. ಈ ಸೇತುವೆಯಿಂದ ನಮ್ಮ ಬಲ್ಯಮುಂಡ್ರು ರೋಡ್ ತನಕ ಪ್ಯಾಚ್ ವರ್ಕ್ ಆಗೋದೇ ಇಲ್ಲ. ನೀವು ಹೇಗೆ ಬೇಕಾದ್ರೆ ಮಾಡಿ ಆಗೋದಿಲ್ಲ. ದಯವಿಟ್ಟು ಇದನ್ನು ಸ್ವಲ್ಪ ಕಾಂಕ್ರೀಟ್ ರೋಡ್ ಎಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಇನ್ನೊಂದ್ಸಲ ಕಾಂಕ್ರೀಟ್ ರೋಡ್ ಏನಾದ್ರು ಮಾಡಿದ್ರೆ ಬಹಳ ಒಳ್ಳೆಯದು. ಈ ಪ್ಯಾಚ್ ವರ್ಕ್ ಯಾವತ್ತಿದ್ರೂ ನಡೆಯೋಲ್ಲ. ಸದ್ಯಕ್ಕೆ ಇವಾಗ ಇನ್ನು ಹಾಕಿ ಏನಾದ್ರೆ ಒಂದು ವ್ಯವಸ್ಥೆ ಮಾಡಬಹುದು. 2 ಬಸ್ ಬರೋದು ಇಲ್ಲಿಗೆ. ಇದು ಬಸ್ ಈ ಗುಂಡಿ ನೋಡ್ಬಿಟ್ಟು ಈಗ ಬಸ್ ಅವರು ಕಂಪ್ಲೇಂಟ್ ಮಾಡ್ತಾರೆ, ರೋಡಲ್ಲಿ ಬರೋದಿಲ್ಲ ಅಂತ. 4 ಶಾಲೆ ಬಸ್ಸು. ಈ ಮಾಮೂಲು ಬಸ್ಸು ಬರೋದು ಹೋದರೆ ನಾವು ಪೇಟೆಗೆ ಹೋಗೋರು, ವೆಹಿಕಲ್ ಇರೋದವ್ರು ಏನು ಗತಿ? ಅಲ್ಲಿಂದ ನಾವು ಸಾಮಾನು ಹೊತ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು. 5 ಕಿಲೋಮೀಟರ್ 6 ಕಿಲೋಮೀಟರ್. ಬೆಳಿಗ್ಗೆ 2 ಬಸ್ ಇರೋದು KSRTC.